The length L in centimeters of a copper rod is a linear function of its Celsius temperature C. In an experiment, if for a value of C is equal to 20, L is equal to this, and for a value of C is equal to 110, L is equal to this. Express L in terms of centimeter. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಾಪರಿನ ಲೆಂತು ಟೆಂಪರೇಚರು ಲೀನಿಯರ್ ಡಿಪೆಂಡೆನ್ಸಿ ಇದೆ ಅಂತ ಹೇಳಿ, ಸರಿನಾ? ಸೊ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿದ್ರೆ, ಫಾರ್ ಅ ಟೆಂಪರೇಚರ್ ಆಫ್ 20, ರಾಡಿನ ಲೆಂತು 124.942 ಇರುತ್ತೆ. ಆ್ಯಂಡ್ ಫಾರ್ ಅ ಲೆಂತ್ ಆಫ್ 125.134, the temperature is 110. ಇವೆರಡು ರಿಲೇಷನ್ಶಿಪ್ಪು ಲೀನಿಯರು. ಇದನ್ನು ನಾವು ಈಕ್ವೇಷನ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ದಟ್ಸ್ ದ ಅಜೆಂಡಾ ಆಫ್ ದಿಸ್ ಎಂಟೈರ್ ಚಾಪ್ಟರ್. ಅದನ್ನೇ ಮಾಡ್ತಾ ಇರೋದು ಅಲ್ವಾ? ಆಸ್ ದ ರಿಲೇಷನ್ಶಿಪ್ is linear, so ಏನಾಗುತ್ತೆ ಇಲ್ಲಿ y minus y1 is equal to x2 minus x1 divided by y2 minus y1 divided by x2 minus x1 into x minus x1 ಉಪಯೋಗಿಸ್ಬೋದು, ಸರಿನಾ? ಸೊ ಇದರಲ್ಲಿ ಇವಾಗ ಇದನ್ನು ನಾನು y1 x1 ಅಂತ ಹೇಳಿದ್ರೆ ಇದು ಡಿಪೆಂಡೆಂಟು, ಇದು ಇಂಡಿಪೆಂಡೆಂಟು. ಸೊ ಇದು ಮತ್ತು y2 x2 ಆಗುತ್ತೆ ಇದು. ಸೊ ಬೇಸಿಕಲಿ ದಿಸ್ ಇಸ್ L minus 124.942 is equal to y2 is 125.314 minus 124.942 ಇದಾಗುತ್ತೆ, ಡಿವೈಡೆಡ್ ವಿತ್ x2 is 110, 20 into x times of x minus of 20. ಇದು ಸರಿ ಇದೆ. ಇದು ಎಕ್ಸ್ ಅಲ್ಲ, ಇದು ಸಿ ತೊಗೊಬೇಕು ನಾವು, ಸರಿನಾ? ಸೊ ಇದನ್ನು ನ್ಯೂಮರೇಟರ್ನ ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀನಿ. ಸೊ ಎಲ್ ಮೈನಸ್ 124.942 is equal to 0.192 divided by ಇದು 90 ಟೈಮ್ಸ್ ಆಫ್ ಸಿ ಮೈನಸ್ 20. ಸೊ ಇದೆ ನಿಮ್ಮ ಉತ್ತರ. ಇದ್ರ ಮೇಲೆ ಇನ್ನೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡಿ, ಪ್ರಾಕ್ಟಿಕಲ್ ಅಲ್ಲ ಅದು.